टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂತ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು. ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವುದಪ್ಪ ಅಂದ್ರ ಅದು ಪಾಕಿಸ್ತಾನ ಆಗೈತಿ. ಇವರಿಗೆ ಯಾವುದೇ ಧರ್ಮ ಇಲ್ಲ. ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹೆಂಗ ವಿಧ್ವಂಸ ಕೃತ್ಯವನ್ನು ಮಾಡ್ತಾರ ತಿಳ್ಕೊಬೇಡ್ರಿ. ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ, ಕಾಲೇಜು, ಮಸೀದಿ ಎಲ್ಲ ಕಡೆನೂ ಬಾಂಬ್ ಸಿಡಿಸ್ತಾರ. ಅಲ್ಲಿ ಅಮಾಯಕ ಜನರನ್ನು ಕೊಂತಾರ, ಅಲ್ಲಿ ಮಕ್ಕಳನ್ನು ಕೊಂತಾರ. ಅದಕ್ಕೆ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ, ಯಾವುದೇ ಧರ್ಮ, ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ. ಅದಕ್ಕೆ ಇವ್ರು ಎಂತವ್ರು ಅದಾರಪ್ಪ ಅಂದ್ರ ಈ ಉಗ್ರಗಾಮಿಗಳಿಗೆ ಒಂದೇ ಒಂದು ಶಬ್ದ, ಅವ್ರು ಕೇವಲ ರಾಕ್ಷಸರು, ಕೇವಲ ರಾಕ್ಷಸರು. ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಹಿಂಬಿಟ್ಟುಕೊಳ್ಳಕ್ ಆಗುಲ್ಲ. ಇಂಥ ರಾಕ್ಷಸರು ನಮ್ಮ ಭಾರತದಾಗ ಬಂದ್ರೆ ಹೆಂಗಪ್ಪ, ನಮ್ ಬಹಳ ಭದ್ರ ಐತೈತೆ, ನಮ್ಮ ದೇಶದೊಳಗೆ ಬರಕ್ ಸಾಧ್ಯ ಆಗುದಿಲ್ಲ. ಆದ್ರ ನಿನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಒಂದು ಬಹಳ ಸಣ್ಣ ಜಾಗ ಐತಿ, ಆದ್ರೆ ಅದ್ರ ಒಟ್ಟು ವಿಸ್ತೀರ್ಣ ಮಾಡಿ ಹಾಕೋದಿಲ್ಲ. ಸಣ್ಣ ಜಾಗ ಐತಿ. ಅಲ್ಲಿನ ಜನ ಪಾಕಿಸ್ತಾನ ಭಾರತದ ಪಾಕಿಸ್ತಾನಕ್ಕೆ ಹೋಗೋ ಬರೋದು ಮಾಡ್ತಾರ. ಅಲ್ಲಿ ಭಾರತದ 20 ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೋತಿರ್ತಾರ. ಅವ್ರಿಗೆ ಯಾರೋ ಒಬ್ರು ಸೂಚನೆ ಕೊಟ್ಟ ತಕ್ಷಣ 20 ಜನ ಸೈನಿಕರು ಕಮಾಂಡರ್ ಆ ಜಾಗದಿಂದ ಹೋದ್ರು. ಉಗ್ರಗಾಮಿಗಳು ಭಾರತದೊಳಗೆ ಬಂದ್ರು ಅಂತೇಳಿ ಒಬ್ಬ ಸೈನಿಕ ಹೇಳ್ತಾನ. ಹಂಗಾರೆ ಈ ಕೃತ್ಯವನ್ನು ಯಾರು ಮಾಡಿದ್ರು, ಎದಕ್ಕೆ ಮಾಡಿದ್ರು, ಬಹಳ ಕಷ್ಟ ಐತಿ. ಅದಕ್ಕೆ ಹೇಳ್ತಾರಲ್ಲ, ಇಂಥ ದೋಷದ್ರೋಹ ಕೆಲಸವನ್ನು ಯಾರು ಮಾಡಿದ್ರು ಬಹಳ ಕಷ್ಟ ಐತಿ. ಯಾರ ಸರ್ಕಾರ ಐತಿ ದೇಶದೊಳಗ, ಯಾರ ಸರ್ಕಾರ ಇರ್ತ ಅವರೇ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ, ಬೇಲಿ ಕೇಯ ಮೇವೊಡೆ, ತಾಯಿ ಮೊಲೆಹಾಲಿ ಮಂಜಾಗಿ ಕೊಲವಡೆ, ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಇವರು ಈ ಕೃತ್ಯಗಳನ್ನು ಎದಕ್ ಮಾಡ್ತಾರ? ಅವ್ರಂತೂ ರಾಕ್ಷಸರದಾರ. ಅವ್ರು ನಮ್ಮ ಭಾರತದಾಗ ಬಿಟ್ಕೊಂಡು ನಮ್ಮವ್ರನ್ನೇ ಕಲಾಸ್ ಮಾಡಿಸಿ ಇವ್ರು ಏನ್ ಮಾಡಾಕತ್ತಾರಪ್ಪ ಅಂದ್ರ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯ್ಯಾಕತ್ತಾರ ಅಂತ ನನಗನ್ಸಾತೈತಿ. ಬೇರೆ ಕಡೆ ಒಯ್ಯಾಕತ್ತಾರ ಮತ್ತ ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವ್ರು ಮಾಡ್ಸಾಕ್ತಾರ ಅಂತ ಅನ್ಸೈತಿ. ಅದಕ್ಕೆ ಇಂಥ ದೇಶದ್ರೋಹ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು. ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು, ಕಲಿಸಬೇಕು. ಇದೇ ಒಂದು ಸಂದರ್ಭದೊಳಗ ಪಾಕಿಸ್ತಾನ ಆಕ್ರಮಿತವಾದಂತ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು. ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು. ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ, ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ.